ನಮಸ್ತೆ ಸ್ನೇಹಿತರೆ, ಗೃಹಲಕ್ಷ್ಮಿಯ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ. ನೋಡಿ ಸ್ನೇಹಿತರೆ, ಸಾಕಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳು 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಯಾವ ದಿನಾಂಕದಂದು ಬರುತ್ತೆ ಅಥವಾ ಬರುತ್ತಾ ಬರೋದಿಲ್ವಾ ತಿಳಿಸಿಕೊಡಿ ಅಂತ ತುಂಬಾ ಡೌಟಲ್ಲಿ ಇದ್ದರು. ಇನ್ನೂ ಒಂದಷ್ಟು ಜನಕ್ಕೆ ಏನು ಕುತೂಹಲ ಇದೆ ಅಂದರೆ, ಈಗಾಗಲೇ 19ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭವಾಗಿದೆಯಾ ಅನ್ನೋದು ಕೂಡ ಡೌಟ್ ಇರೋ ಅಂಥದ್ದು. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ನೋಡಿಬಿಟ್ಟು ನಂತರ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಗೃಹಲಕ್ಷ್ಮಿಯ 18ನೆಯ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗಿತ್ತು. ಆದರೆ ಕೇವಲ ಒಂದು 10% ಫಲಾನುಭವಿಗಳಿಗೆ ಮಾತ್ರ ಬಾಕಿ ಇತ್ತು. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 19ನೇ ಕಂತಿನ ವಿಚಾರಕ್ಕೆ ಬರುವಂಥದ್ದಾದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವರ ಮುಂದೆ ಏನು ಹೇಳಿದರು ಅಂತಂದರೆ, ಈಗಾಗಲೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಬರಬೇಕಾಗಿರುವಂತಹ 2,500 ಕೋಟಿ ಹಣ ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಏಪ್ರಿಲ್ 2ನೇ ವಾರದಲ್ಲೇ ಹಣವನ್ನು ಜಮಾ ಮಾಡಿಬಿಡ್ತೀವಿ ಅಂತ ಕೂಡ ಹೇಳಿದರು. ಆದರೆ ಏಪ್ರಿಲ್ ತಿಂಗಳು ಕೂಡ ಮುಗಿದೋಯ್ತು, ಆಲ್ರೆಡಿ ಮೇ ಬಂದಿದೆ. ಆದರೂ ಕೂಡ ನಿಮಗೆ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಅಂತೂ ಬಂದಿಲ್ಲ. ಹಾಗಾಗಿ ಸಾಕಷ್ಟು ಜನ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಬರದೇ ಇಲ್ವೇನೋ ಅಂತ ಕೇಳ್ತಾ ಇದ್ದಾರೆ. ಅವರು ಕೊಟ್ಟ ಮಾತಿನಂತೆ ಏಪ್ರಿಲ್ 2ನೇ ವಾರ ಹಣ ಬರುತ್ತೆ ಅಂತ ಹೇಳಿದರು, ಆದರೂ ಕೂಡ ಬರಲಿಲ್ಲ. ಏಪ್ರಿಲ್ 4ನೇ ವಾರ ಬರುತ್ತೆ ಅಂತ ಹೇಳಿದರು, ಆದರೂ ಕೂಡ ಬರಲಿಲ್ಲ ಸ್ನೇಹಿತರೆ. ಆದರೆ ಅವರು ಕೊಟ್ಟ ಮಾತಿನಂತೆಯೇ 19ನೇ ಕಂತಿನ ಹಣ ಜಮಾ ಆಗಿದೆ. ಆದರೆ ಎಷ್ಟು ಜನಕ್ಕೆ ಅಂದರೆ, ಕೇವಲ ಒಂದು 50,000 ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗಿರೋ ಅಂಥದ್ದು. 1,32,00,000 ಫಲಾನುಭವಿಗಳು ಇದ್ದಾರೆ ನಮ್ಮ ಒಂದು ರಾಜ್ಯದಲ್ಲಿ ಗೃಹಲಕ್ಷ್ಮಿಯ ಉಪಯೋಗವನ್ನು ಪಡ್ಕೊಳ್ತಾ ಇರುವಂಥವರು. ಸೊ 1,32,00,000 ಮಹಿಳೆಯರಲ್ಲಿ ಕೇವಲ ಒಂದು 50,000 ಮಹಿಳೆಯರಿಗೆ ಮಾತ್ರ ಹಣವನ್ನು ಜಮಾ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಹಣಕಾಸು ಇಲಾಖೆಯಿಂದ ಕೂಡ ಹಣ ಬಂದಿರೋವಂಥದ್ದು ಮತ್ತು ನಿಮಗೆ DBT ಇದ್ರ ಮೂಲಕ ಕೂಡ ಹಣವನ್ನು ಪುಷ್ ಮಾಡಿರೋ ಅಂಥದ್ದು. ಅದು ಕೂಡ ಕೇವಲ 50,000 ಮಹಿಳೆಯರಿಗೆ. ಇನ್ನು ಉಳಿದಂತಹ ಮಹಿಳೆಯರಿಗೆ ಇನ್ನೂ ಕೂಡ 19ನೇ ಕಂತಿನ ಹಣ ಜಮಾ ಆಗಿಲ್ಲ. ಹಾಗಾದರೆ ಯಾಕೆ ಜಮಾ ಆಗಿಲ್ಲ? ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಹಣ ಜಮಾ ಆಗಿಲ್ಲ ಅಂತ ಸರ್ಕಾರದವರು ಹೇಳ್ಕೊಂಡು ಬಂದಿರೋ ಅಂಥದ್ದು. ನೋಡಿ ಸ್ನೇಹಿತರೆ, ಆ ಎಲ್ಲ ತಾಂತ್ರಿಕ ಸಮಸ್ಯೆಗಳನ್ನು ಸರಿ ಮಾಡಿದ್ದೀವಿ ಅಂತ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೇ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ ನಾವು 3 ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರ್ಯಾರಿಗೆಲ್ಲ 18ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಲ್ವಾ, ಅವರಿಗೆ ಪೆಂಡಿಂಗಲ್ಲಿ ಇತ್ತು ಅಂದರೆ ಅವ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿರೋ ಅಂಥದ್ದು. ಮತ್ತು 19ನೇ ಕಂತಿನ ಹಣವನ್ನು ಮೇ 2ನೇ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿರೋದು. 20ನೇ ಕಂತಿನ ಹಣವನ್ನು ಮೇ 3ನೇ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ನಮ್ಮ ಪ್ರಕಾರ ಹೇಳುವಂಥದ್ದಾದರೆ 19ನೇ ಕಂತಿನ ಹಣ ಯಾವಾಗ ಬರಬಹುದು ಅಂತಂದರೆ, ಮೇ 10ನೇ ತಾರೀಕಿನ ಒಳಗಡೆನೆ ಬರಬಹುದು ಅನ್ನುವಂಥದ್ದು ಇದೆ. ನೋಡಿ ಸ್ನೇಹಿತರೆ, ಹಣ ಬರೋದಕ್ಕೆ ಶನಿವಾರ ಭಾನುವಾರ ಆಗಿರಬೇಕು ಅನ್ನೋಂಥದ್ದು ಏನೂ ಇಲ್ಲ. ಆ ದಿನ ಬರೋದಿಲ್ಲ ಅನ್ನೋ ಥರ ಏನೂ ಇಲ್ಲ. ಯಾಕೆಂದರೆ DBT ಸ್ಟೇಟಸ್ ಮುಖಾಂತರ ಏನಾದರೂ ಹಣವನ್ನು ಪುಷ್ ಮಾಡಿದ್ರು ಅಂತ ಅಂದರೆ, ಯಾವುದೇ ವಾರ ಆಗಿರಲಿ, ಭಾನುವಾರ ಆದರೂ ಕೂಡ ನಿಮ್ಮ ಅಕೌಂಟಿಗೆ ಬಂದು ತಲುಪುತ್ತೆ ಅಂತ ಹೇಳ್ತೇನೆ. ಸೊ ಕಾದು ನೋಡಬೇಕಾಗಿದೆ ಯಾವಾಗ ಬರುತ್ತೆ ಅಂತ. ಕೆಲವೊಬ್ಬರು ಏನು ಇದ್ದಾರೆ ಅಲ್ವಾ, 19ನೇ ಕಂತಿನ ಹಣ ನಿಮಗೂ ಕೂಡ ಬಂದಿದೆಯಾ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಬಂದಿಲ್ಲ ಅಂದರೂ ಕೂಡ ಯಾವ ಜಿಲ್ಲೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.